ಒಂದೇ ಜಾಗದಲ್ಲಿ ಒಂದ್ ಮನೆ ತೋರ್ಸೋಕ್ಕಿಂತ 13 ಮನೆ ನಿಮ್ಗೆ ಒಂದೇ ಸರಿ ತೋರಿಸಿದ್ರೆ ಹೇಗಿರುತ್ತೆ? ಸರಿ 1100 ಸ್ಕ್ವೇರ್ ಫೀಟ್ ನಾರ್ತ್ ಫೇಸಿಂಗ್ ನಾರ್ತ್ ಡೋರ್ 2 BHK. ಇದು ನಾರ್ತ್ ಫೇಸಿಂಗ್ ನಾರ್ತ್ ಡೋರ್ 1200 ಸ್ಕ್ವೇರ್ ಫೀಟ್. ಇಲ್ಲಿ ನೋಡ್ತಾ ಇದ್ದೀರಾ ಬೋರ್ ಇದೆ. 1350 ಸ್ಕ್ವೇರ್ ಫೀಟ್ 2 BHK ಕಾರ್ ಪಾರ್ಕಿಂಗ್ ಮತ್ತೆ ಓನ್ ಬೋರ್ವೆಲ್. ಮೆಟ್ರೋ ಸ್ಟೇಷನ್ ಹತ್ರದಲ್ಲೇ ನಿಮ್ಗೆ ಒಂದೇ ಜಾಗದಲ್ಲಿ 13 ಮನೆಗಳು ಸಿಗ್ತಾ ಇರೋದು. ಈ ಎಲ್ಲ ಮನೆಗಳಿಗೂ DC ಕನ್ವರ್ಷನ್ ಆಗಿ ಈ ಖಾತಾ ಆಗಿದೆ. ಅಪ್ ಟು ನಿಮ್ಗೆ 70% ವರೆಗೂ ಎಲ್ಲಾ ಬ್ಯಾಂಕ್ ಇಂದ ಲೋನ್ ಕೂಡ ಆಗುತ್ತೆ. ಪ್ಲಸ್ ಪಾಯಿಂಟ್ ಹೇಳ್ಬೇಕಂದ್ರೆ ಮಾನ್ಯತಾ ಟೆಕ್ ಪಾರ್ಕ್ ಆಗಿರ್ಬೋದು, ವೈಟ್ ಫೀಲ್ಡ್ ಇಲ್ಲಿಂದ ಹತ್ರದಲ್ಲೇ ನಿಮ್ಗೆ ಸಿಗೋದು. ಇಲ್ಲಿ ಬಂದ್ರೆ ನಿಮ್ಗೆ ನೀರಿಗಂತೂ ಸಮಸ್ಯೆನೇ ಇಲ್ಲ, ಯಾಕಂದ್ರೆ ಪ್ರತಿ ಒಂದು ಇಂಡಿವಿಜುವಲ್ ಮನೆಗೆ ಒಂದೊಂದು ಬೋರ್ವೆಲ್ ಕೂಡ ಹಾಕ್ಸಿದ್ದಾರೆ. ಹಾಯ್ ಗೈಸ್, ಮತ್ತೊಮ್ಮೆ ಸ್ವಾಗತ ಅನ್ಲಾಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ. ನಾನು ನಿಮ್ಮ ತನ್ವೀರ್ ಹಾಗೂ ಧನುಷ್ ಜೊತೆ. ಇವತ್ತಿರೋದು ನಾವು KR ಪುರಂದಲ್ಲಿ. ಸೊ ಒಂದೇ ಕಡೆ 13 ಮನೆ ನಿಮ್ಗೆ ತೋರಿಸಿದ್ರೆ ಹೇಗಿರುತ್ತೆ? ಸೊ ಅದಕ್ಕೋಸ್ಕರ ಈ ಒಂದು ಪ್ಲೇಸ್ ನಾವು ಸೆಲೆಕ್ಟ್ ಮಾಡಿದೀವಿ. ಸೊ ಒಂದೇ ಜಾಗದಲ್ಲಿ ಇವರು 13 ಮನೆಗಳನ್ನ ಕಟ್ಸಿದ್ದಾರೆ. ಸೊ ತುಂಬಾ ಬ್ಯೂಟಿಫುಲ್ ಆಗಿ ಕಟ್ಸಿರುವಂತ ಮನೆಗಳು. ಹಾಗೆ ಲೈಫ್ ಅಲ್ಲಿ ಮನುಷ್ಯನಿಗೆ ಬೆಲೆ ಬರೋದೇ ಒಂದು ಸ್ವಂತ ಮನೆಯಿಂದ. ನೋಡಿ, ಇದು ಒಂದೇ ಜಾಗದಲ್ಲಿ ಇವರು 13 ಮನೆಗಳನ್ನ ಕಟ್ಸಿದ್ದಾರೆ. ಸೊ ಆಲ್ಮೋಸ್ಟ್ ಎಲ್ಲ ರೆಡಿ ಆಗಿರುವಂತದ್ದು, ಕೆಲವೊಂದು ರೆಡಿ ಆಗ್ತಾ ಇದ್ದಾವೆ. ಸೊ ಜಸ್ಟ್ ಒಂದು 90% ವರ್ಕ್ ಕಂಪ್ಲೀಟ್ ಆಗಿದೆ, ಇನ್ನೂ ಒಂದು 10% ವರ್ಕ್ ಆಗೋದಿರುತ್ತೆ. ಸೊ KR ಪುರಂ ಅಂದಮೇಲೆ IT ಅಲ್ಲಿ ಕೆಲಸ ಮಾಡೋರು ತುಂಬಾ ಜನ ಇರ್ತಾರೆ. ಸೊ ಅವ್ರದೇ ಆದ ಒಂದು ಇಂಡಿಪೆಂಡೆಂಟ್ ಹೌಸ್ ಮಾಡ್ಕೊಳಕಂತ ನೋಡ್ತಾ ಇರ್ತಾರೆ. ಬನ್ನಿ, ಇವತ್ತಿನ ಈ ವಿಡಿಯೋದಲ್ಲಿ ಇಲ್ಲಿರುವಂತ 13 ಮನೆಗಳನ್ನ ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ ಒಂದೊಂದಾಗಿ ಹೊರಗಡೆಯಿಂದ. ಸೊ ಒಳಗಡೆ ಕೆಲಸ ನಡೀತಾ ಇರುತ್ತೆ. ಸೊ ಯಾವ್ದಾದ್ರು ಒಂದು ಮನೆ ಕಂಪ್ಲೀಟ್ ಆಗಿದ್ರೆ ಆ ಮನೆ ಕಂಪ್ಲೀಟ್ ಆಗಿ ತೋರಿಸ್ತೀನಿ, ಬನ್ನಿ. ದೀಕ್ಷಿತ್ ಸರ್, ನಮಸ್ತೆ. ನಮಸ್ತೆ. ಹೇಗಿದ್ದೀರಾ ಸರ್? ನಾವು ಚೆನ್ನಾಗಿದ್ದೀವಿ. ಸೊ ಒಂದೇ ಜಾಗದಲ್ಲಿ 13 ಮನೆಯನ್ನ ಕಟ್ಟಿದ್ದೀರಾ ನೀವು. ಏನ್ ಪ್ರೈಸ್ ಇಂದ ಮನೆಗಳು ಸ್ಟಾರ್ಟ್ ಆಗ್ತದೆ? 93 ಇಂದ ಸ್ಟಾರ್ಟ್ ಆಗುತ್ತೆ. 93 ಇಂದ ಅಪ್ ಟು ಎಷ್ಟುವರೆಗೆ? 135. ಸೊ ವೀಕ್ಷಕರೇ, ನಿಮಗೆ ಇಲ್ಲಿ 93 ಲಕ್ಷದಿಂದ ಸ್ಟಾರ್ಟ್ ಆಗಿ ಇಂಡಿಪೆಂಡೆಂಟ್ ಹೌಸ್ ಜೊತೆಗೆ ಸೈಟು ಮನೆ ಬರುತ್ತೆ. ಸೊ ಕಂಪ್ಲೀಟ್ ಆಗಿ ಇಂಟೀರಿಯರ್ ವರ್ಕ್ ಕೂಡ ಆಗಿರುತ್ತೆ. ಸರ್, ಇವಾಗ ಒಂದೊಂದಾಗಿ ಮನೆ ನೋಡ್ತಾ ಹೋಗೋಣ. ಸರ್ ಬನ್ನಿ. ಸರ್, ಈ ಮನೆ ಪ್ರೈಸ್ ಹೇಳಿ ಸರ್? ಸರ್ ಈ ಮನೆ ಸೋಲ್ಡ್ ಔಟ್ ಆಗಿದೆ. ಸೋಲ್ಡ್ ಔಟ್ ಆಗಿದೆ. ಸೊ ಆಲ್ರೆಡಿ ಲೇಔಟ್ ಅಲ್ಲಿ ಬಂದು ವಾಸ ಇದ್ದಾರೆ. ಓಕೆ, ನೆಕ್ಸ್ಟ್ ಸರ್ 1100 ಸ್ಕ್ವೇರ್ ಫೀಟ್ 1100 ಸ್ಕ್ವೇರ್ ಫೀಟ್ ನಾರ್ತ್ ಫೇಸಿಂಗ್ ನಾರ್ತ್ ಡೋರು. ನಾರ್ತ್ ಫೇಸಿಂಗು ನಾರ್ತ್ ಬರುತ್ತೆ, ಡೋರು ನಾರ್ತ್ ಡೋರ್. ಓಕೆ, ಏನು ಪ್ರೈಸ್ ಆಗುತ್ತೆ ಸರ್ ಇದು? 93 ಲ್ಯಾಕ್ಸ್. 93 ಲ್ಯಾಕ್ಸ್. ಓಕೆ ಸರ್. ಸೊ 2 BHK. ಇದು ಸರ್? ಇದು ನಾರ್ತ್ ಫೇಸಿಂಗ್ ನಾರ್ತ್ ಡೋರು 1200 ಸ್ಕ್ವೇರ್ ಫೀಟ್ 1200 ಕಾರ್ ಪಾರ್ಕಿಂಗ್ 2 BHK. ಇಂಡಿವಿಜುವಲ್ ಬೋರ್ ಇದೆಯಾ? ಇಂಡಿವಿಜುವಲ್ ಬೋರ್ ಇದೆ. ಸೊ ವೀಕ್ಷಕರೇ, ನೀವು ನೋಡ್ತಾ ಇರ್ಬೋದು, ಇಂಡಿವಿಜುವಲ್ ಬೋರ್ ಕೂಡ ಇರುತ್ತೆ ಮನೆಗೆ ನಿಮಗೆ. ಸೊ ಇಲ್ಲಿ ನೋಡ್ತಾ ಇದ್ದೀರಾ, ಬೋರ್ ಇದೆ. ಸಮ್ ಎಷ್ಟು ಲೀಟರ್ ಕೆಪಾಸಿಟಿ ಕೊಡ್ತಾ ಇದ್ದೀರಾ? 10,000 ಲೀಟರ್ ಸರ್. 10,000 ಲೀಟರ್. ಇಲ್ಲೂ 2 BHK. ಸೊ ಜಸ್ಟ್ ಆಗಿ ಹಂಗೆ ಒಂದು ಒಳಗಡೆ ಲುಕ್ ನೋಡೋಣ. ಸೊ ಇಲ್ಲಿ ನೋಡಿ ಹೇಗಿದೆ ಅಂತ. ಸೊ ಕಂಪ್ಲೀಟ್ ಆಗಿ ಇದು ನಿಮಗೆ ಟೀಕ್ ವುಡ್ ಇಂದ ಮಾಡಿರುವಂತ ಡೋರ್. ಸರ್, ಇದೇನು ಕಸ್ಟಮೈಸ್ ಮಾಡಿರೋದಾ ಹೆಂಗೆ? ಕಸ್ಟಮೈಸ್ ಕಾರ್ವಿಂಗ್ ಸರ್. ಓಕೆ, ಅಂದ್ರೆ ಇದು ಕಸ್ಟಮರ್ ಬೇಕಂತ ಈ ತರ ಹಾಕ್ಸಿರೋದಾ ಅಥವಾ ನೀವೇ ನೀವು ಹಾಕ್ಸ್ಕೊಡ್ತಾ ಇರೋದು? ಓಕೆ. ಸೊ ಡಿಸೈನ್ ನೋಡ್ತಾ ಇರ್ಬೋದು, ಚೆನ್ನಾಗಿದೆ ಡೋರ್ದು, ಮೇನ್ ಡೋರ್ದು. ಹಾಗೆ ನೋಡಿ, ಇದು 2 BHK ಬರೋದು. ಏನು ಸ್ಕ್ವೇರ್ ಫೀಟ್ ಇದೆ ಸರ್ ಇದು? 30-40 ಸರ್. 30-40. ಓಕೆ. ಸೊ ವರ್ಕ್ ನಡೀತಾ ಇದೆ. ಎಷ್ಟು ದಿನದಲ್ಲಿ ಕಂಪ್ಲೀಟ್ ಆಗ್ಬೋದು ಸರ್ ಇದು? 1 ವೀಕಲ್ಲಿ ಕಂಪ್ಲೀಟ್ ಆಗುತ್ತೆ. 1 ವೀಕಲ್ಲಿ ಕಂಪ್ಲೀಟ್ ಆಗುತ್ತೆ. ಹೌದು. ಸೊ ಇಲ್ಲಿ ಎಷ್ಟು ಮನೆಗಳು ಉಳಿದಿದ್ದಾವೆ ಸರ್ ಇನ್ನು? ಸರ್ ಇಲ್ಲೂ ಒಂದು 11 ಮನೆ ಇದೆ. 11 ಮನೆ ಇದೆ. ಆಲ್ರೆಡಿ ಒಂದು 3 ಮನೆ ಸೋಲ್ಡ್ ಔಟ್ ಆಗಿದೆ. ಓಕೆ. ಸೊ ಯಾರೆಲ್ಲ ಬೇಗ ಮನೆ ಪರ್ಚೇಸ್ ಮಾಡೋಕ್ಕೆ ನೋಡ್ತಾ ಇದ್ದೀರಲ್ಲ, ಸೊ ಇಂಡಿವಿಜುವಲ್ ಹೌಸ್ ಸಿಗೋದು ನಿಮಗೆ. ಒಂದೊಂದು ಮನೆಗೂ ಇಂಡಿವಿಜುವಲ್ ಬೋರ್ ಕೂಡ ಇದೆ. ಸೊ ಕಂಪ್ಲೀಟ್ ಆಗಿ ನಿಮಗೆ ಕಾರ್ ಪಾರ್ಕಿಂಗ್ 2 BHK ಬರುತ್ತೆ. ಈ ಮನೆ ಪ್ರೈಸ್ ಏನಿದೆ ಸರ್? ಇದು ಸೌತ್ ಫೇಸಿಂಗ್ ಈಸ್ಟ್ ಡೋರು. ಓಕೆ. 40/30 40 ರೋಡ್ಗೆ 30 ಇನ್ಸೈಡು. ರೆಡಿ ಟು ಮೂವ್ ಸರ್. ಇದು 30-40 ರೋಡ್ಗೆ 40 ಒಳಗಡೆ 30. ಸೌತ್ ಫೇಸಿಂಗ್ ಎಂಟ್ರೆನ್ಸ್ ಈಸ್ಟ್ ಡೋರ್ 2 BHK ಕಾರ್ ಪಾರ್ಕಿಂಗ್. ಸೊ ಎಲ್ಲ ಕಂಪ್ಲೀಟ್ ಆಗಿ ವಾಸ್ತು ಪ್ರಕಾರನೇ ಮಾಡಿ. ಪಕ್ಕಾ ವಾಸ್ತು ಪ್ರಕಾರನೇ. ಓಕೆ ಸರ್, ನೆಕ್ಸ್ಟ್. ಸೊ ಪ್ರೈಸ್ ಏನಂದ್ರೆ ಸರ್? 95 ಲ್ಯಾಕ್ಸ್. 95 ಲ್ಯಾಕ್ಸ್. ಇದು 30-40 ರೋಡ್ಗೆ 40 ಒಳಗಡೆ 30. ಓಕೆ. ರೆಡ್ ಬ್ರಿಕ್ಕಲ್ಲಿ ಕನ್ಸ್ಟ್ರಕ್ಟ್ ಮಾಡಿರೋದು. ರೆಡ್ ಬ್ರಿಕ್ಸ್ ಅಲ್ಲಿ. ಓಕೆ. ಈಸ್ಟ್ ಫೇಸಿಂಗ್ ಡೋರು. ಸಂಪು ಓನ್ ಬೋರ್ವೆಲ್ ಎಲ್ಲ ಇದೆ. 2 BHK ಕಾರ್ ಪಾರ್ಕಿಂಗ್. ಏನು ಪ್ರೈಸ್ ಅಂದ್ರೆ? 95 ಸೇಮ್ ಪ್ರೈಸ್. ಓಕೆ. ಸೊ ನಮಗೆ ಇದು ರೋಡ್ ಎಷ್ಟು ಅಗಲ ಸಿಗ್ತಾ ಇದೆ? 25 ಫೀಟ್ ಸರ್. 25 ಫೀಟ್. ಸೊ ನೋಡ್ತಾ ಇದ್ದೀರಾ, ಕಂಪ್ಲೀಟ್ ಆಗಿ ರೋಡ್ ಕೂಡ ವೈಟ್ ಟಾಪಿಂಗ್ ರೋಡ್ ಆಗಿರೋದು. ಸೊ 25 ಫೀಟ್ ನಿಮಗೆ ರೋಡ್ ಸಿಗುತ್ತೆ. ಫುಟ್ಪಾತ್ ಕೂಡ ಬರುತ್ತೆ.
ಸೊ ಎಲ್ಲ ಆಲ್ಮೋಸ್ಟ್ ಎಲ್ಲ ಮನೆ 30-40 ಎಲ್ಲ ಸೈಟ್ ಅದೇ 30 ಎಲ್ಲ 30 ಇದೆ ಸರ್ ಇದು ಸೌತ್ ವೆಸ್ಟ್ ಕಾರ್ನರು ಸೌತ್ ವೆಸ್ಟ್ ಕಾರ್ನರ್ 30-40 ಹಾಂ 5 BHK 5 BHK ಇದು 5 BHK ಗ್ರೌಂಡ್ ಫ್ಲೋರ್ 2 BHK ಫಸ್ಟ್ ಫ್ಲೋರ್ 3 BHK. ಓಕೆ ಓಕೆ. ಸೊ ವೀಕ್ಷಕರೇ ಇದು ನೋಡ್ತಾ ಇದ್ದೀರಾ, ಯಾರಾದರೂ ಒಂದು ದೊಡ್ಡ ಮನೆ ಬೇಕಂದ್ರೆ ಇದು ನೀವು ತಗೋಬಹುದು. ಯಾಕಂದ್ರೆ ಇದರಲ್ಲಿ ನಿಮಗೆ ಟೋಟಲ್ ಆಗಿ 5 BHK ಬರ್ತಾ ಇದೆ. ಸೊ ಕೆಳಗಡೆ ನಿಮಗೆ 2 BHK, ಮೇಲ್ಗಡೆ 3 BHK ಅಂದ್ರೆ ಇದು ವೈಡ್ ಕಾರ್ ಪಾರ್ಕಿಂಗ್ ವೈಡ್ ಇದೆ ಸರಿ. ಡೂಪ್ಲೆಕ್ಸ್ ತರ ಡೂಪ್ಲೆಕ್ಸ್ ಇಲ್ಲ ಇಂಡಿಪೆಂಡೆಂಟ್. ಇಂಡಿಪೆಂಡೆಂಟ್. ಓಕೆ. ಸೊ ಅಲ್ಲಿ ಮೇಲೆ ಹೋಗ್ಬೇಕಂದ್ರೆ ಬೇರೆ ಸೆಪರೇಟ್ ದಾರಿ ಇದೆ. ಓಕೆ. ಇದು ವೈಡ್ ಕಾರ್ ಪಾರ್ಕಿಂಗ್ ಇದೆ 30 ಫೀಟ್ ಕಾರ್ ಪಾರ್ಕಿಂಗು 30/12. ಓಕೆ. ಸೊ ಇಲ್ಲಿ ನೀವು ಆರಾಮಾಗಿ ಒಂದೆರಡು ಕಾರ್ ನಿಲ್ಲಿಸಿ ಬೈಕ್ ಕೂಡ ನಿಲ್ಲಿಸ್ಕೋಬಹುದು. ಸೊ ಇಲ್ಲಿ ನೋಡ್ತಾ ಇದ್ದೀರಾ, ಓಕೆ ಇಂಡಿಪೆಂಡೆಂಟ್. ಕೆಳಗಡೆ ನಿಮಗೆ 2 BHK, ಮೇಲೆ ನಿಮಗೆ 3 BHK. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ ಬೋರ್ವೆಲ್ ಇದೆ. ಸೊ ಎಲ್ಲ ಮನೆಗಳದ್ದು ವರ್ಕ್ ನಡೀತಾ ಇರೋದು. ಇದೇ ಬೋರು ನೀರು ಯೂಸ್ ಮಾಡ್ತಾ ಇದೆ ಸರ್ ಆಲ್ರೆಡಿ ಇದೇ ಯೂಸ್ ಮಾಡ್ತಾ ಇದೇ ಇದೆ. ಯೂಸ್ ಮಾಡಿ. ಓಕೆ. ಸೊ ಎಲ್ಲ ಮನೆ ನಿಮಗೆ ಬರೋದು 30-40 ಸೈಜ್ ಅಲ್ಲೇ ಆಲ್ಮೋಸ್ಟ್. ನೋಡಿ ಕಂಪ್ಲೀಟ್ ಆಗ್ತಾ ಇರುವಂಥದ್ದು. ಸೊ ಇನ್ನು ಒಂದು 10 to 15 ಡೇಸ್ ಅಲ್ಲಿ ಕಂಪ್ಲೀಟ್ ಆಗಿ ವರ್ಕ್ ಎಲ್ಲ ಆಗುತ್ತೆ ಇಲ್ಲಿ. ಸೊ ಇಂಟೀರಿಯರ್ ವರ್ಕ್ ನಡೀತಾ ಇದೆ. ಹಾಗೆ ವೀಕ್ಷಕರೇ ಈ ಮನೆ ಬಂದು ನಿಮಗೆ ಓಪನ್ ಕಿಚನ್ ಕಾನ್ಸೆಪ್ಟ್ ಅಲ್ಲಿ ಬರ್ತಾ ಇದೆ. ಸೊ ನೋಡ್ತಾ ಇದ್ದೀರಾ, ಬ್ಯೂಟಿಫುಲ್ ಆಗಿ ಕಿಚನ್ ಡಿಸೈನ್ ಮಾಡಿದ್ದಾರೆ. ಸೊ ಕಂಪ್ಲೀಟ್ ವರ್ಕ್ ಆಗಿದೆ. ಕೆಳಗಡೆ ಕಂಪ್ಲೀಟ್ ಆಗಿ ಟ್ರಾಲಿ ಸಿಸ್ಟಮ್ ಮಾಡಿದ್ದಾರೆ. ಮೇಲ್ಗಡೆ ಕಂಪ್ಲೀಟ್ ಆಗಿ ಸ್ಟೋರೇಜ್ ಸ್ಪೇಸ್, ಇಲ್ಲಿ ನಿಮಗೆ ಸ್ಟೋರೇಜ್ ಸ್ಪೇಸ್ ಕೂಡ ಮಾಡಿದ್ದಾರೆ. ಸೊ ಹಾಗೆ ಇದೇನು ಯುಟಿಲಿಟಿ ಸ್ಪೇಸ್ ಕೂಡ ಇದೆ ನೋಡ್ತಾ ಇರ್ಬೋದು. ಇಲ್ಲಿ ನಿಮಗೆ ವಾಷಿಂಗ್ ಮಷಿನ್ ಪಾಯಿಂಟ್ ಕೂಡ ಬರುತ್ತೆ. ಸೊ ಈ ಥರ ಒಂದು ಸೇಫ್ಟಿಗೆ ಗ್ರಿಲ್ ಕೂಡ ಹಾಕ್ಸಿದ್ದಾರೆ. ಈ ಥರ ಇದೆ. ಸೊ ಇದು 3 BHK. ಬನ್ನಿ, ಇದೊಂದು ಮಾಸ್ಟರ್ ಬೆಡ್ರೂಮ್. 30-40 ಸೈಟ್ ಇರೋದ್ರಿಂದ ನಿಮಗೆ ಎಲ್ಲ ರೂಮ್ಸ್ಗಳು ಒಂದು ಒಳ್ಳೆ ಲಕ್ಸರಿ ರೂಮ್ ಥರನೇ ಬರ್ತಾ ಇದೆ. ಸೊ ಇಲ್ಲಿ ನೋಡೋದಾದ್ರೆ ಕಂಪ್ಲೀಟ್ ಆಗಿ ವಾರ್ಡ್ರೋಬ್ ಜೊತೆಗೆ ಸ್ಟೋರೇಜ್ ಸ್ಪೇಸ್, ಆನಂತರ ಇದು ನಿಮಗೆ ಅಟ್ಯಾಚ್ ಬಾತ್ರೂಮ್ ಇದು. ಸೊ ಇದು ನಿಮಗೆ ಮಾಸ್ಟರ್ ಬೆಡ್ರೂಮ್ ಇರುತ್ತೆ. ಹಾಗೆ ಇಲ್ಲಿ ನಿಮಗೆ ಕಾಮನ್ ಬೆಡ್ರೂಮ್. ಸೊ ಇದು ಕೂಡ ನೋಡ್ತಾ ಇರ್ಬೋದು, ಒಳ್ಳೆ ಸ್ಪೇಸ್ ಇದೆ. ಮೇಲ್ಗಡೆ ಫಾಲ್ ಸೀಲಿಂಗ್ ಕೂಡ ಇದೆ, ವೆಂಟಿಲೇಷನ್ ಪರ್ಪಸ್ ವಿಂಡೋ ಕೂಡ ಇದೆ. ಈ ಸೈಡ್ ನೋಡೋದಾದ್ರೆ ಕಬಾರ್ಡ್, ಸ್ಟೋರೇಜ್ ಸ್ಪೇಸ್, ಕಬಾರ್ಡ್ ಸ್ಟೋರೇಜ್ ಸ್ಪೇಸ್ ಮಾಡಿದ್ದಾರೆ. ಇಲ್ಲಿ ನಿಮಗೆ ಡ್ರೆಸ್ಸಿಂಗ್ ಟೇಬಲ್ ಕೂಡ ಮಾಡ್ಕೊಂಡಿದ್ದಾರೆ. ಸೊ ಇನ್ನೊಂದು ನಿಮಗೆ ಅದೇ ಥರ ಒಂದು ಸೈಜಲ್ಲಿ ರೂಮ್ ಬರ್ತಾ ಇದೆ. ಸರ್ ಈ ಮನೆ ಪ್ರೈಸ್ ಏನು ಸರ್? ಸರ್ 135 ನೆಗೋಷಿಯಬಲ್ ಇರೋಲ್ಲ, ನೆಗೋಷಿಯೇಟ್ ಇದೆ. ಸರ್ ಇಲ್ಲಿ ಇವಾಗ ಯಾರಾದರೂ ಮನೆ ಪರ್ಚೇಸ್ ಮಾಡಬೇಕಂದ್ರೆ ಎಷ್ಟು ಲೋನ್ ಆಗ್ಬೋದು ಅವರಿಗೆ? 80% ಪ್ರಾಪರ್ಟಿ. ಪ್ರಾಪರ್ಟಿಗೆ ಏನು ಪ್ರಾಪರ್ಟಿ ಇರುತ್ತೆ ಅದರ 80% ವರೆಗೂ ಲೋನ್ ಆಗುತ್ತೆ. ಓಕೆ. ಏನು ಡಾಕ್ಯುಮೆಂಟ್ಸ್ ಇದೆ ಸರ್? DC ಕನ್ವರ್ಷನ್ ಈ ಖಾತಾ, DC ಕನ್ವರ್ಷನ್ ಆಗಿ ಈ ಖಾತಾ. ಓಕೆ. ಸೊ ವೀಕ್ಷಕರೇ, ನಿಮಗೆ ಒಂದೇ ಜಾಗದಲ್ಲಿ 13 ಮನೆ ಸಿಗ್ತಾ ಇರೋದು. ಒಂದ್ಸತಿ ಹೊರಗಡೆಯಿಂದ ವ್ಯೂ ಕಾಣಿಸ್ತೀನಿ, ಈ ಲೇಔಟ್ ವ್ಯೂ ಹೇಗಿದೆ ಅಂತ. ಸೊ ಕಂಪ್ಲೀಟಾಗಿ ಡೆವಲಪ್ಮೆಂಟ್ ಆಗಿರುವಂಥದ್ದು. ಆನಂತರ ನಿಮಗೆ ಇಲ್ಲಿ ಆಲ್ರೆಡಿ ಬಂದು ವಾಸ ಕೂಡ ಇದ್ದಾರೆ. ಇನ್ನು ನಿಮಗೆ ಕೆಲವೊಂದು ಮನೆಗಳು ಖಾಲಿ ಕೂಡ ಸಿಗ್ತಾ ಇದೆ. ಆದಷ್ಟು ಬೇಗ ಡಿಸ್ಪ್ಲೇ ಮೇಲೆ ಬರ್ತಿರೋಂಥ ಕಾಂಟ್ಯಾಕ್ಟ್ ನಂಬರ್ಗೆ ಕರೆ ಮಾಡಿ. ಬನ್ನಿ ಒಂದ್ಸತಿ ಟೆರೆಸಿಗೆ ಹೋಗೋಣ, ಅಲ್ಲಿಂದ ವ್ಯೂ ಹೇಗಿದೆ ಅಂತ ನೋಡೋಣ. ಹಾಗೆ ವೀಕ್ಷಕರೇ, ಇವಾಗ ನಾವು ಟೆರೆಸಲ್ಲಿ ಬಂದಿರೋದು. ಸೊ ವ್ಯೂ ನೋಡ್ತಾ ಇದ್ದೀರಾ, ನೋಡಿ ಎಷ್ಟೆಲ್ಲ ಮನೆಗಳಾಗಿದ್ದಾವೆ ಅಂತ. ಸೊ ಕಂಪ್ಲೀಟಾಗಿ ಈ ಲೇಔಟ್ ಇದೊಂದು ಲೇಔಟ್. ಸೊ ಲೇಔಟಲ್ಲಿ ಏನಿಲ್ಲ ಅಂದ್ರೆ ಒಂದು 100+ ಮನೆಗಳಿದ್ದಾವೆ. ಸರ್ ಇವಾಗ ನಮಗೆ ಸರೌಂಡಿಂಗ್ ಸ್ಕೂಲ್ಸ್, ಕಾಲೇಜಸ್ ಅಂತ ಬಂದರೆ ಯಾವ್ದು ಬರುತ್ತೆ? ಇಲ್ಲಿ ಹಾಸ್ಪಿಟಲ್ಸ್ ಆಗಿರ್ಬೋದು. ಸರ್ ಸ್ಕೂಲು, ಕಾಲೇಜ್, ಈಸ್ಟ್ ಪಾಯಿಂಟ್ ಕಾಲೇಜ್, ಈಸ್ಟ್ ಪಾಯಿಂಟ್ ಹಾಸ್ಪಿಟಲು, ಈಸ್ಟ್ ಪಾಯಿಂಟ್ ಮೆಡಿಕಲ್ ಇಂಜಿನಿಯರಿಂಗು, ಓಕೆ, ಮಾಸ್ಟರ್ ಮೆಡಿಕ್ಸು, ಬಿರ್ಲಾ ಮಾಸ್ಟರ್ ಮೆಡಿಕ್ಸು, ನಾರ್ತ್ ಐ ಅಕಾಡೆಮಿ, ಚೈತನ್ಯ, ಓಕೆ, ನ್ಯೂ ಬಾಲ್ವಿಂಗ್, ಓಕೆ, ಅಷ್ಟೇ ಸ್ಕೂಲ್ಸ್ ಇದೆ. ಮೆಟ್ರೋ ಸ್ಟೇಷನ್ ಎಷ್ಟು ದೂರ ಆಗುತ್ತೆ ಅಂತ ಇಲ್ಲಿ? ಅರೌಂಡ್ 10 ಮಿನಿಟ್ಸ್ ಅಲ್ಲಿ ರೀಚ್ ಆಗ್ಬೋದು. ಓಕೆ. ಸೊ ವೀಕ್ಷಕರೇ ನೋಡ್ತಾ ಇದ್ದೀರಾ, ಒಂದು ಒಳ್ಳೆ ಲೇಔಟಲ್ಲಿ ನಿಮಗೆ ಮನೆಗಳು ಸಿಗ್ತಾ ಇರೋದು. ಓಕೆ ಸರ್, ಇಲ್ಲಿ ಪ್ರೈಸಿಂಗ್ ಸ್ಟಾರ್ಟಿಂಗ್ ಬಂದು 93 ಲಕ್ಷದಿಂದ ಅಪ್ ಟು 135 1,35,35,00,000 ಸಿಗುತ್ತೆ. ಸೊ ಲೋನ್ ಎಲ್ಲ ಬ್ಯಾಂಕಿಂದ ಎಲ್ಲ ಬ್ಯಾಂಕಿಂದ ಆಗುತ್ತೆ. ಸರಿ ಸರ್, ಕಂಪ್ಲೀಟ್ ಆಗಿ ಮಾಹಿತಿ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ಹಾಗೆ ವೀಕ್ಷಕರೇ, ಈ ಲೇಔಟ್ ಬಗ್ಗೆ ನಿಮಗೆ ಕಂಪ್ಲೀಟ್ ಆಗಿ ಮಾಹಿತಿ ಕೊಟ್ಟಿದ್ದೀವಿ, ಎಷ್ಟು ಮನೆ ಇದ್ದಾವೆ ಅಂತ. ಸೊ ಎಲ್ಲ ಮನೆಗಳನ್ನ ನೋಡ್ತಾ ಇದ್ದೀರಾ, ಸೋಲ್ಡ್ ಔಟ್ ಆಗಿ ಲಾಸ್ಟಲ್ಲಿ ಕೆಲವೇ ಮನೆಗಳು ಉಳಿದೇ ಇರೋದು. ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದರೆ ಡಿಸ್ಪ್ಲೇ ಮೇಲೆ ಕಾಂಟ್ಯಾಕ್ಟ್ ನಂಬರ್ ಬರ್ತಾ ಇರುತ್ತೆ, ಕಾಂಟ್ಯಾಕ್ಟ್ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿ ಪಡ್ಕೊಳ್ಳಿ. ನಿಮ್ಮದು ಒಂದು ಕನಸಿನ ಮನೆ ಇಲ್ಲಿ ತಗೊಳ್ಳಿ ಅಂತ ಹೇಳ್ತಾ, ಸೊ ಇವತ್ತಿನ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.